ವೆಲ್ಕಮ್ ಟು ಲತಾ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಕೈಮಾ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಸ್ವಲ್ಪ ಸೊಪ್ಪಿನ ಕಾಳು, ಲವಂಗ, ಕಾಳುಮೆಣಸು, ಚಕ್ಕೆ, 1 ಟೊಮ್ಯಾಟೊ, 4 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, 2 ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಹಾಗೆ 2 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಚಿಕ್ಕಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕೊಬ್ಬರಿ, ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಅವರೆಕಾಳು, ಚಿಕ್ಕಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಮತ್ತು ಈರುಳ್ಳಿ, ತೊಳೆದಿಟ್ಕೊಂಡಿರುವಂಥ ಮಟನ್. ಈಗ ಒಂದು ಬಾಣಲಿಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಕಾಳುಮೆಣಸು, ಲವಂಗ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸೊಪ್ಪಿನ ಕಾಳು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಹುರ್ಕೊಂಡ ನಂತರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇದನ್ನು ಹುರ್ಕೊಂಡ್ಮೇಲೆ ಟೊಮ್ಯಾಟೊನ ಹಾಕ್ಕೊಂಡು ಹುರ್ಕೊಳ್ಬೇಕು. ಇದು ಗೋಲ್ಡನ್ ಬ್ರೌನ್ ಬರೋ ರೀತಿ ಹುರ್ಕೊಳ್ಬೇಕು. ಇದು ಗೋಲ್ಡನ್ ಬ್ರೌನ್ ಬಂದಮೇಲೆ ಸೈಡಿಗೆ ತೆಗೆದಿಟ್ಕೊಳ್ಬೇಕು. ನೋಡಿ, ಈ ರೀತಿ ಬರಬೇಕು ಗೋಲ್ಡನ್ ಬ್ರೌನ್. ಆಮೇಲೆ ಈಗ ಹೆಚ್ಚಿಟ್ಕೊಂಡಿದ್ವಲ್ಲ ಕೊಬ್ಬರಿ, ಅದನ್ನು ಈಗ ನೀಟಾಗಿ ಬಾಣಲಿಲಿ ಹುರ್ಕೋತಾ ಇದ್ದೀವಿ. ಇದರಲ್ಲಿ ಹಸಿ ಅಂಶ ಇರುತ್ತಲ್ಲ, ಅದು ಹೋಗೋ ರೀತಿ ಹುರ್ಕೊಂಡ್ರೆ ಸಾಕು. ಇದು ಮತ್ತು ಆವಾಗಲೇ ತೆಗೆದಿಟ್ಕೊಂಡಿದ್ದನ್ನು ರುಬ್ಕೊಂಡ್ರೆ ಈ ರೀತಿ ಪೇಸ್ಟ್ ಆಗುತ್ತೆ. ನೋಡಿ, ಇದನ್ನು ಒಂದು ಸ್ವಲ್ಪ ಮಸಾಲನ ತೆಗೆದು ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನಲ್ಲಿ ಮೂಳೆ ತೊಗೊಂಡಿದ್ದೀವಿ. ನಲ್ಲಿ ಮೂಳೆಗೆ ಸಾಂಬಾರು ರುಚಿ ಆಗುತ್ತೆ. ಜಾಸ್ತಿ ಏನು ತೊಗೊಳ್ಳೋದು ಬೇಡ, ಸ್ವಲ್ಪ ತೊಗೊಂಡ್ರೆ ಸಾಕು. ಅದನ್ನು ಸ್ವಲ್ಪ ಹೊತ್ತು ಆಯಿಲಲ್ಲಿ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಪುದೀನನ ಆ್ಯಡ್ ಮಾಡಬೇಕು. ಪುದೀನ ಆ್ಯಡ್ ಮಾಡಿದ ಮೇಲೆ ಅದರದ್ದು ವಾಸನೆ, ಹಸಿ ವಾಸನೆ ಹೋಗುತ್ತೆ. ಪುದೀನ ಒಳ್ಳೆ ಫ್ಲೇವರ್ ಕೊಡುತ್ತೆ ಅನ್ನೋದಕ್ಕೆ ಹಾಕ್ಕೊಳ್ಳೋದು. ಚೆನ್ನಾಗಿ ಅದನ್ನು ಹುರ್ಕೊಂಡ್ಮೇಲೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಹುರ್ಕೊಂಡ್ಮೇಲೆ ನಾವು ಮಸಾಲಾನ ರುಬ್ಕೊಂಡಿದ್ವಲ್ಲ, ಅದನ್ನೀಗ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ಮೇಲೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 2 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ನಿಮಗೆ ಎಷ್ಟು ಇದು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು. ಹಾಗೆ ಈಗ ಮಟನ್ ಬಾಲ್ಸ್ನ ಮಾಡೋದು ಹೇಗೆ ಅಂತ ನೋಡೋಣ. ಮಟನ್ನ ಚಿಕ್ಕಕ್ಕೆ ಒಡ್ಸ್ಕೊಂಡು ಬಂದಿದ್ವಲ್ಲ, ಅದನ್ನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಹಾಗೆ ನಾವು ಆವಾಗಲೇ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಲ್ಲ ಸ್ವಲ್ಪ ಮಸಾಲಾನ ರುಬ್ಕೊಂಡಿದ್ದು, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಇದನ್ನೀಗ ಮಿಕ್ಸಿ ಓಡಿಸ್ಬೇಕು. ಮಿಕ್ಸಿ ಓಡಿಸಿದ್ಮೇಲೆ ನೋಡಿ, ಈ ರೀತಿ ಆಗಿ ಬರುತ್ತೆ. ಎಷ್ಟು ರಬ್ಬರ್ ರೀತಿ ಇದೆ ನೋಡಿ, ಈ ರೀತಿ ಆಗಬೇಕು. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಮಟನ್ ಮಸಾಲ, ಹಾಗೆ 2 ಸ್ಪೂನಷ್ಟು ಅಚ್ಕಾರದ ಪುಡಿ, ನಾವು ಚಿಕ್ಕಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಉಂಡೆಯಲ್ಲೂ ಚೆನ್ನಾಗಿ ಸಿಗುತ್ತೆ. ಅಂದರೆ ಈರುಳ್ಳಿದು ಫ್ಲೇವರ್ ಆಗಿರ್ಬೋದು, ಕೊತ್ತಂಬರಿ ಫ್ಲೇವರ್ ಆಗಿದ್ರು ಸಿಗುತ್ತೆ. ಆಮೇಲೆ ಇಲ್ಲಿ 2 ಸ್ಪೂನಷ್ಟು ಕಡಲೆ ಪುಡಿನ ಹಾಕ್ಕೊಂಡಿದ್ದೀನಿ. ಅಂದರೆ ಪುಟಾಣಿ ಪುಡಿ ಅಂತಾರೆ, ಅದನ್ನು ಹಾಕ್ಕೊಂಡಿದ್ದೀವಿ. ಈ ರೀತಿಯಾಗಿ ಬಾಲ್ ಮಾಡಬೇಕು. ನೋಡಿ, ಸಾಂಬಾರು ಈ ರೀತಿ ಕುದಿಬೇಕಾದ್ರೆ ನೋಡ್ತಾ ಇದ್ದೀರಲ್ಲ, ನಿಧಾನಕ್ಕೆ ಒಂದೊಂದನ್ನೇ ಬಿಡಬೇಕು ಸಾಂಬಾರೊಳಗೆ. ಒಂದೇ ಸಲ ಒಂದೇ ಕಡೆ ಬಿಟ್ಟರೆ ಅದು ಬೇಯೋದಿಲ್ಲ. ನೀಟಾಗಿ ಒಂದು ಕಡೆಯಿಂದ ಒಂದೊಂದಾಗಿ ಬಿಡಬೇಕು ಸಾಂಬಾರು ಒಳಗಡೆ. ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಕುದ್ದಾದಮೇಲೆ ನೋಡಿ, ಈ ರೀತಿಯಾಗಿ ಬೆಂದಿದೆ ಮಟನ್ ಉಂಡೆಗಳು. ನೋಡಿದ್ರಲ್ಲ, ಈ ರೀತಿಯಾಗಿ ಬೆಂದಿದೆ. ಈಗ ನಾವು ತೊಳೆದಿಟ್ಕೊಂಡಿರುವಂಥ ಅವರೆಕಾಳನ್ನ ಹಾಕ್ಕೊಳ್ಬೇಕು. ಅವರೆಕಾಳಿಗೇನು ಜಾಸ್ತಿ ಹೊತ್ತು ಕುದಿಸೋದು ಬೇಡ, ಅದು ಹೊಗೆಗೇ ಬೆಂದೋಗ್ಬಿಡತ್ತೆ. ನೋಡಿ, ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ಫೈನಲ್ ಟಚ್ ಕೊಟ್ಟರೆ ಕೈಮಾ ಉಂಡೆ ರೆಡಿ ಆಗುತ್ತೆ.
ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.